ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರನ್ನ, ವಿಶ್ವದ ಎಲ್ಲ ದಾರ್ಶನಿಕರನ್ನ ಮಂದಿರದಲ್ಲಿ ಸ್ಮರಿಸುತ್ತಾ ಶ್ರೀ ವನಕಲ್ಲು ಮಲ್ಲೇಶ್ವರ ಜಾತ್ರಾ ಮಹೋತ್ಸವ 2025 1-3-2025ರಿಂದ 9-3-2025ರವರೆಗೆ 9 ದಿನಗಳ ಕಾಲ ವನಕಲ್ಲು ಮಲ್ಲೇಶ್ವರ ಜಾತ್ರಾ ಮಹೋತ್ಸವ 51ನೇ ವರ್ಷದ ಜಾತ್ರಾ ಮಹೋತ್ಸವ ನೆರವೇರ್ತಲಿರುವಂಥದ್ದು. ಈ ಕಾರ್ಯಕ್ರಮ ತುಂಬ ವಿಭಿನ್ನವಾಗಿ ಈ ಕಾರ್ಯಕ್ರಮ ಪ್ರತಿ ವರ್ಷ ಮೂಡಿ ಬರುವಂಥದ್ದು. ಈ ವರ್ಷದ ವಿಶೇಷತೆ ಅಂತಂದರೆ ರಾಜ್ಯ ಮಟ್ಟದ ಜನಪದೋತ್ಸವ ಮತ್ತು ರಾಜ್ಯ ಮಟ್ಟದ ಕವಿಕಾವ್ಯ ಸಮ್ಮೇಳನವನ್ನು ಏರ್ಪಡಿಸಿರುವಂಥದ್ದು. 1-3-2025ರಿಂದ 7-3-2025ರವರೆಗೆ ಕ್ರಿಕೆಟು, ವಾಲಿಬಾಲು, ಫುಟ್ಬಾಲು ಮತ್ತು ಮಕ್ಕಳಿಗೆ ಕ್ರೀಡೆಗೆ ಸಂಬಂಧಿಸಿದಂತಹ ಕಾರ್ಯಕ್ರಮಗಳು ಜರುಗುವಂಥದ್ದು. ಇದರ ಜೊತೆಗೆ 4 ದಿನಗಳ ಕಾಲ ಬೃಹತ್ ದನಗಳ ಜಾತ್ರೆ ನೆರವೇರುವಂಥದ್ದು. ಉತ್ತಮವಾದಂತಹ ದನಗಳು ಅಲ್ಲಿಗೆ ಸೇರುವಂಥದ್ದು. ಕನ್ನಡ ನಾಡಿನ ತಳಿಗಳಾಗಿರುವಂತಹ ಅಮೃತ ಮಾಲ್ ಮತ್ತು ಹಳ್ಳಿಕಾರು ಹೆಚ್ಚಿನ ಸಂಖ್ಯೆಯಲ್ಲಿ ದನಗಳು ಸೇರುವಂಥದ್ದು. ಈ ಕಾರ್ಯಕ್ರಮದಲ್ಲಿ ಎಲ್ಲ ರೈತಾಪಿ ವರ್ಗದವರು ಭಾಗವಹಿಸಬೇಕಾಗಿರುವಂಥದ್ದು. ಇದರ ಜೊತೆಗೆ ರೈತರ ಸಮಾವೇಶವೂ ಸಹ ಜರುಗಲಿರುವಂಥದ್ದು. ಈ ಜೊತೆಯಲ್ಲಿ ಮಠದ ದ್ವಾರ ಬಾಗಿಲು ಉದ್ಘಾಟನಾ ಕಾರ್ಯಕ್ರಮ ಮತ್ತು 2 ನಾಟಕಗಳನ್ನು ಆಯೋಜನೆ ಮಾಡಿರುವಂಥದ್ದು. 8-3-2025 ಶನಿವಾರ ರಾತ್ರಿ 9:30ಕ್ಕೆ ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ ನಾಟಕ, ಮತ್ತು 9-3-2025 ಭಾನುವಾರ ರಾತ್ರಿ 8 ಗಂಟೆಗೆ ಸಂಪೂರ್ಣ ರಾಮಾಯಣ ನಾಟಕವೂ ಸಹ ನೆರವೇರಲಿರುವಂಥದ್ದು. ಈ ಕಾರ್ಯಕ್ರಮದಲ್ಲಿ ವಿಶೇಷ ಅಂತಂದರೆ ವನಕಲ್ಲು ಶ್ರೀ ಪ್ರಶಸ್ತಿ ಅಂತ, ವನಕಲ್ಲು ಮಠದ ಒಂದು ಘನತೆಯನ್ನ, ಮಠದ ಒಂದು ಪ್ರತಿನಿಧಿಯಾಗಿರುವಂಥ ಈ ಪ್ರಶಸ್ತಿ ವನಕಲ್ಲು ಶ್ರೀ ಪ್ರಶಸ್ತಿ ಈ ಸಲ ಸನ್ಮಾನ್ಯ ಶ್ರೀ ಡಾಕ್ಟರ್ MR ಸೀತಾರಾಮ್ ಅವರಿಗೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇರುವಂಥದ್ದು. ರಾಜ್ಯಸಭಾ ವಿಧಾನ ಪರಿಷತ್ ಸದಸ್ಯರು ಮತ್ತು ಉಪಾಧ್ಯಕ್ಷರು MS ರಾಮಯ್ಯ ಆಸ್ಪತ್ರೆಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು. ಅವರು ಈ ಸಮಾಜಕ್ಕೆ ನೀಡಿರುವ ಕೊಡುಗೆಯನ್ನು ಸ್ಮರಿಸುವುದರ ಜೊತೆಗೆ ಅವರ ಸೇವೆಗೆ ಈ ವನಕಲ್ಲು ಶ್ರೀ ಪ್ರಶಸ್ತಿಯನ್ನು ನೀಡ್ತಾ ಇರುವಂಥದ್ದು. ಜಗಜ್ಯೋತಿ ಪ್ರಶಸ್ತಿಯನ್ನು ಡಾಕ್ಟರ್ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಅವರು ನಮ್ಮ ಕರ್ನಾಟಕದ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂಥದ್ದು. ಅಷ್ಟೇ ಅಲ್ಲ, ಎಲ್ಲ ಬುಡಕಟ್ಟು ಸಂಪ್ರದಾಯಗಳ ಮಹಿಳೆಯರಿಗೆ ಒಂದು ಮಾರ್ಗದರ್ಶನ ಮಾಡುವುದರ ಮೂಲಕವಾಗಿ, ಅಷ್ಟೇ ಅಲ್ಲ ಭಾರತದ ನಾರಿ ಈ ಜಗತ್ತಿನ ಕಣ್ಣು ಅನ್ನುವಂಥ ರೀತಿಯ ಅರಿವನ್ನು ಮೂಡಿಸೋದ್ರ ಮೂಲಕ ನಾಗಲಕ್ಷ್ಮಿ ಚೌಧರಿ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಹಿಳಾ ಆಯೋಗದ ಅಧ್ಯಕ್ಷರು ಅವರಿಗೆ ಜಗಜ್ಯೋತಿ ಶ್ರೀ ಪ್ರಶಸ್ತಿಯನ್ನ ನೀಡ್ತಾ ಇರುವಂಥದ್ದು. ವಿಶ್ವಜ್ಯೋತಿ ಪ್ರಶಸ್ತಿಯನ್ನ ಡಾಕ್ಟರ್ ಶ್ರೀ ಸಿ ನಾಗಭೂಷಣ ಅವರಿಗೆ ಸಂಶೋಧನಾ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸವನ್ನ ಮಾಡಿರುವಂಥವರು. ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಪೀಠದಲ್ಲಿ ಕೆಲಸವನ್ನ ಮಾಡ್ತಾ ಇರುವಂಥದ್ದು ಡೀನ್ ನಾಗಭೂಷಣ್ ಅವರು. ತುಂಬ ಸಂಶೋಧನಾ ಕ್ಷೇತ್ರಕ್ಕೆ ನಾವು ಅವರಿಗೆ ಪ್ರಶಸ್ತಿಯನ್ನ ನೀಡ್ತಾ ಇರುವಂಥದ್ದು. ಬಾಲಗಂಗಾಧರನಾಥ ನಿರ್ಮಲ ಜ್ಯೋತಿ ಪ್ರಶಸ್ತಿಯನ್ನ ಡಾಕ್ಟರ್ ಸಿ ನಂಜುಂಡಯ್ಯನವರಿಗೆ ಪ್ರಶಸ್ತಿಯನ್ನ ನೀಡ್ತಾ ಇರುವಂಥದ್ದು. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಾಗಿ ಕಾರ್ಯನಿರ್ವಹಿಸಿ, ಚುಂಚನಗಿರಿ ಮಠದಲ್ಲಿ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿ 10 ಹಲವು ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆಯನ್ನ ಕೊಟ್ಟು ಅನೇಕ ವಿದ್ಯಾರ್ಥಿಗಳಿಗೆ ತನ್ನ ಬದುಕಿನ ದಾರಿದೀಪವಾಗುವಂತೆ, ತನ್ನ ಕಾಲ ಮೇಲೆ ನಿಲ್ಲುವಂತೆ ಮಾಡಿದಂತಹ ನಂಜುಂಡಯ್ಯನವರಿಗೆ ಈ ಪ್ರಶಸ್ತಿಯನ್ನ ನೀಡ್ತಾ ಇರುವಂಥದ್ದು. ರಜತ ಶಿವಕುಮಾರ್ ಅವರಿಗೆ ಶರಣಶ್ರೀ ಪ್ರಶಸ್ತಿಯನ್ನ, ಅವರು ಬಿಲ್ಡರ್ಸು, ಸಮಾಜ ಸೇವಕರು, ಅವರಿಗೆ ಈ ಪ್ರಶಸ್ತಿಯನ್ನ ನೀಡ್ತಾ ಇರುವಂಥದ್ದು. ಇದರ ಜೊತೆಗೆ ರಾಜ್ಯ ಮಟ್ಟದ ಅನೇಕ ವ್ಯಕ್ತಿಗಳು, ಕೇಂದ್ರ ಸಚಿವರಾಗಿರುವಂತಹ ವಿ ಸೋಮಣ್ಣನವರು, ರಾಜ್ಯ ಸಚಿವರಾಗಿರುವಂತಹ KN ರಾಜಣ್ಣನವರು, ಗೃಹ ಸಚಿವರಾಗಿರುವಂತಹ G ಪರಮೇಶ್ವರ್ ಅವರು, ಡೆಲ್ಲಿಯ ವಿಶೇಷ ಪ್ರತಿನಿಧಿಗಳಾಗಿರುವಂತಹ ಶಿರಾ ತಾಲೂಕಿನ ಶಾಸಕರಾಗಿರುವಂತಹ DV ಜಯಚಂದ್ರ ಅವರು ಮತ್ತು ಅನೇಕ ಜನಪ್ರತಿನಿಧಿಗಳು, ಶಾಸಕರು, ಸಂಸದರು, ರಾಜ್ಯಸಭಾ ಮೆಂಬರ್ ಆಗಿರುವಂತಹ K ನಾರಾಯಣರವರು, ಮತ್ತೆ ಲೋಕಸಭಾ ಸದಸ್ಯರಾಗಿರುವಂತಹ
ಡಾಕ್ಟರ್ ಕೆ ಸುಧಾಕರ್ ಅವರು, ಮತ್ತೆ ರಾಜ್ಯ ಸರ್ಕಾರದ ಸಚಿವರಾಗಿರುವಂತಹ ಸುಧಾಕರ್ ಅವರು, ಮತ್ತು ಅನೇಕ ಶಾಸಕರುಗಳು, ಸಚಿವರವರು, ಮತ್ತು ಮಾಜಿ ಶಾಸಕರುಗಳು, ಮಾಜಿ ಸಚಿವರುಗಳು, ಮತ್ತು ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಯಾವುದೇ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಸರ್ವ ಸಮುದಾಯದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು. ನಾಡಿನ ಮಠಾಧೀಶರು, ರಾಜಕೀಯ ಮುತ್ಸದ್ದಿಗಳು ಮತ್ತು ಸಾಹಿತಿಗಳು, ಸಂಶೋಧಕರು, ರೈತಾಪಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ತಮ್ಮ ತನು ಬನ ಧನವನ್ನ ಅರ್ಪಿಸುವುದರ ಮೂಲಕವಾಗಿ ಅಷ್ಟೇ ಅಲ್ಲ, ಈ ಕಾರ್ಯಕ್ರಮವನ್ನ ತಮ್ಮ ಕಾರ್ಯಕ್ರಮ, ತಮ್ಮ ಊರಿನ ಕಾರ್ಯಕ್ರಮ, ಈ ಜಾತ್ರೆಯಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಆ ಒನಕಲ್ಲು ಮಲ್ಲೇಶ್ವರ ಸ್ವಾಮಿಗೆ ಕೃಪೆಗೆ ಪಾತ್ರರಾಗಬೇಕು ಅಂತ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಹಿರಿಯರೇ, ಇವತ್ತಿನ ಉದ್ದೇಶ ಏನಂದ್ರೆ, ನಮ್ಮ ಕಲ್ಲು ಮಠ ಸ್ವಾಮಿ ನಾವು ಹೋಗಿದ್ವಿ. ಅದು ನೋಡ್ಬಿಟ್ರೆ ಒಂದು 3 ಎಕರೆ ಇತ್ತು, 11 ಗಂಟೆ. ಈಗ ಸರ್ಕಾರದಾಗಲಿ ರೈತರದಾಗಲಿ ಒಂದು 15-20 ಎಕರೆ ಬೌಂಡ್ರಿ ಮಾಡಿ ಬೋರು, ಗೋಶಾಲೆ, ವೃದ್ಧಾಪ್ಯ ಯೋಜನೆ, ನಾವು ಮಕ್ಕಳು ಈ ಹುಡುಗ ಕಡೆ ಗುಲ್ಬರ್ಗದಿಂದ ಇದ್ದಾರೆ, ಅವೆಲ್ಲ ವಿಚಾರಿಸ್ತಾರೆ. ಬಡ ಮಕ್ಕಳಿಗೆಲ್ಲ ಒಳ್ಳೆಯ ವಿದ್ಯಾಭ್ಯಾಸ ಎಲ್ಲ ಆಗ್ತದೆ. ಅದನ್ನ ನಾವು ನೋಡ್ಕೊಂಡು, ನಾವು ಸುಮ್ಮನೆ ಈ ಭಕ್ತರ ಸ್ವಾಮಿಗಳು ಪಾಪ ಹೇಳ್ತಾರೆ ನಮ್ಮವರು ಬಂದು ಸೇರಲಿ ಒಳ್ಳೆದಾಗಲಿ ಅಂದರೆ, ಬೇರೆ ಮಠಗಳೆಲ್ಲ ಹೆಂಗೆ ಬೆಳೆಸೋರು ಅಂತ ನೋಡ್ಕೊಂಡ್ರೆ ನಾವು ವಿದ್ಯಾವಂತರು ಹಳ್ಳಿ ಕಡೆ ಇರ್ತಾರೆ, ನಮ್ಮಂಥ ವಿದ್ಯಾವಂತರು ಓಡಾಡೋರು ಬೇರೆ ಮಾಡ್ತಾರೆ ಎಷ್ಟು ಕೋಆಪರೇಟ್ ಮಾಡಿ ಬೆಳ್ಕೊಂಡು ತಿರ್ಗಿ ಆ ಮಠದಿಂದಲೇ ಅವರು ರಾಜಕೀಯವಾಗಲಿ, ಶಿಕ್ಷಣವಾಗಲಿ, ಒಳ್ಳೊಳ್ಳೆ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು ಎಲ್ಲ ಸರ್ಕಾರದಿಂದ ಫ್ರೀ ಇಟ್ಟಿಸ್ಕೊಂಡು ಮಕ್ಕಳು ಓದಿಸ್ಕೊಂಡು ಅವ್ರು ಕಮ್ಯುನಿಟಿಗೆ ಬೆಲೆ ಕೊಟ್ಕೊಂಡು ಇದಕ್ಕೆ ಸೀಟ್ ಕೊಟ್ಕೊಂಡು ಉದ್ಧಾರ ಆಗ್ತಾರೆ. ಅದೇ ರೀತಿ ನಾವೆಲ್ಲ ವಿದ್ಯಾವಂತರು ತಿಳ್ಕೊಂಡು ಎಲ್ಲ ಜನಗಳಿಗೆ ಒಂದು ಸಲಹೆ ಹೇಳ್ಕೊಂಡು ಪ್ರತಿಯೊಂದಕ್ಕೂ ಯಾವುದೇ ರೀತಿಯಾಗಿ ಒಂದು ಸಹಕಾರ ಮಾಡ್ಕೊಂಡು ಆ ಮಠನ ಬೆಳೆಯಂಗೆ ಮಾಡ್ಕೊಂಡ್ರೆ ನಾವು ಸಿದ್ಧಗಂಗೆ ಆಗ್ಬೋದು, ಆದಿಸಿದ್ಧಗಂಗೆ ಆಗ್ಬೋದು, ಇನ್ನೊಂದು ಅದಕ್ಕೇನು ಕಡಿಮೆ ಇಲ್ಲ ಅಂತ ನಾವು ಭಾವಿಸ್ಕೊಳ್ತೀವಿ. ಆ ಟೈಪು ನಮ್ಮಲ್ಲಿ ಭಾವನೆ ಬರ್ಬೇಕು. ಸ್ವಾಮಿ ಹೇಳ್ತಾರೆ ಎಲ್ಲ ನಮ್ಮನ್ನೆಲ್ಲ ಕೋಆಪರೇಟ್ ಆಗಲಿ, ಬಂದು ಸಹಾಯ ಮಾಡಲಿ, ಏನು ಕೈಲಾಗಿದ್ದು ಮಾಡ್ಬೋದು. ಈಗ ನಾನು ತುಮಕೂರಾಗ ಹೋದ ಸಿದ್ಧಗಂಗೆ ಬೆಳಗಾಂ ಗುಲ್ಬರ್ಗಿಂದ ಲೋಡ್ ಕುಂಬಳಕಾಯಿ ಅದಿದು ಎಲ್ಲ ಥರದ್ದು ನಾನು ನೋಡಿದ್ದೆ. ಮೆಣಸಿನ್ಕಾಯಿ ಥರ ತರೋರು, ಜೋಳ ಅದು ಹೋದಾಗ ಅಲ್ಲಿ ಹೋಗುವಾಗ ಆ ಟೈಪ್ ನಾವು ಎಲ್ಲ ಮಾಡ್ಬೋದು. ಎಲ್ಲ ನಾವು ಬೆಳಿತೀವಿ. ಒಂದು ಕಾಯಿ ಇರ್ಬೋದು, ಇನ್ನೊಂದೇನೋ ದವಸ ಧಾನ್ಯ ಮಕ್ಳಿಗೆ ಹೋದಾಗ ನಮಗೂ ಪುಣ್ಯ ಬಂದೈತೆ. ಮಕ್ಕಳು ಬಡ ಮಕ್ಕಳು ಓದ್ತಾರೆ, ವಿದ್ಯಾಭ್ಯಾಸ ಕಲಿತಾರೆ. ಇನ್ನೊಂಥರ ಆರ್ಥಿಕವಾಗಿರೋರು ಎಲ್ಲ ರೀತಿ ನಾವು ಮನಸ್ಸಿಗೆ ಬರ್ಬೇಕದು ತಿಳುವಳಿಕೆ ಇರೋರು ಮೊದಲು ಮೇನ್. ಅದನ್ನ ಹಳ್ಳಿ ಕಡೆ ಜನ ಇರ್ತಾರೆ, ರೈತರು ಪಾಪ ಮುಗ್ಧರು ಇರ್ತಾರೆ, ಅವರ ತಿಳುವಳಿಕೆ ಹೇಳ್ಕೊಂಡು ಅವ್ರನ್ನು ಸಹಕಾರ ಮಾಡ್ಕೊಂಡು ಹೋಗಿ ಮಾಡಬೇಕು. ಇಲ್ಲಿ ಮಾಡ್ತಿರಲ್ಲ, ಒಂದು ಜಾತ್ರೆ ಮಾಡ್ಬೇಕಂತಂದ್ರೆ ಒಂದು 30, ಒಂದು 200-150 ಮನೆ ಗೊಲ್ಗಟ್ಟಿ ಇಟ್ಬಿಟ್ರೆ ಮನೆಗೆ ನಾನು 10 ಕಡ್ತೀನಿ, 15 ಕುರಿ ಕಡ್ದು ಹಾಕ್ತಾರೆ. ಆದರೆ ಕಾಲು ಭಾಗ ಕಡ್ದು ಮುಕ್ಕಾಲು ಭಾಗ ನೀವು ಉಪಯೋಗಿಸಿದೆ ನಮ್ಮ ಸಮಾಜಕ್ಕೆ ದೇವರಾಣ ಒಳ್ಳೆಯದ. ಅದನ್ನು ನಾವೆಲ್ಲ ವಿದ್ಯಾವಂತರು ತಿಳ್ಕೊಂಡು ಮಾಡಬೇಕು. ನಮ್ಮ ಒನಕಲ್ಲು ಮಠದ ಶ್ರೀ ಮಹಾತ್ಮರು ಸ್ವಾಮೀಜಿಗಳೇ, ಇವತ್ತು ಏನು ಮೊನ್ನೆ ನಾವು ಪೂರ್ವವಾಗಿ ಸಭೆ ನಡೆಸಿದ್ವಿ. ಏನು ನಡೆಸಿದ್ವಿ ಅಂತಂದರೆ, ಸ್ವಾಮೀಜಿಯವರು ಫೋನ್ ಮಾಡಿ ಹಿಂಗೆ ನಮ್ಮ ಮಠದಲ್ಲಿ ಜಾತ್ರೆ ಇದೆ, ದಯವಿಟ್ಟು ಶಿರಾ ತಾಲೂಕಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಬಾಂಧವರೆಲ್ಲ ಇದ್ದೀರಿ, ಎಲ್ಲರೂ ನೀವು ಸೇರಿಕೊಂಡು ಒಂದಿನ ಎಲ್ಲನೂ ಇನ್ವೈಟ್ ಮಾಡಬೇಕು ಅಂತ ಹೇಳಿದ್ವಿ. ಆ ಸಂದರ್ಭವಾಗಿ ಇವತ್ತು ನಾವೆಲ್ಲನೂ ಸಭೆ ಸೇರಿದ್ದೀವಿ. ಈ ಸಭೆಯಲ್ಲಿ ಇವತ್ತು ಇನ್ನೂ ಸುಮಾರು ಜನ ಬರಬೇಕಾಯಿತು, ಬರ್ತಾ ಇದ್ದಾರೆ. ಇನ್ನೂ 3-4 ಜನ ಬರ್ತಾ ಅವ್ರು ಲೇಟ್ ಕಾರಣದಿಂದ ಅವರು ಬರ್ತಾರೆ. ಹಾಗೆಯೇ ಇವತ್ತು ನಮ್ಮ ಮಠ ಬಡವರಿಗೆ, ನಮ್ಮ ಸಮಾಜ ಭಾಳ ಹಿಂದುಳಿದಿದೆ. ಹೆಂಗೆ ಉಳಿದಿದೆ ಅಂತ ಇದುವರೆಗೂ ನಮ್ಮೆಲ್ಲ ಹಿರಿಯರು, ನಮ್ಮ ಸ್ನೇಹಿತರೆಲ್ಲ ಹೇಳಿದ್ರು. ಏನು ಇದು ವಿದ್ಯಾಭ್ಯಾಸ ಕಮ್ಮಿ ಆಗಿದೆ, ಆಮೇಲೆ ಒಂಟಿಯಾಗಿ ಬಾಳೋದು, ನಾವು ಹಟ್ಟಿನಲ್ಲಿ ಬಾಳೋದು ಅಂದರೆ ಹಟ್ಟಿನಲ್ಲೇ ಸೇರ್ಕೊಳ್ಳೋದು, ಬೇರೆಯವ್ರ ಜೊತೆ ನಾವು ಜೊತೆ ಆಗ್ದಂಗಿರೋದು, ಬೇರೆ ಸಮಾಜದವ್ರ ಜೊತೆ ನಾವು ಜೊತೆ ಆದ ಕೆಲವು ವಿಚಾರಗಳನ್ನ ನಾವು ತಿಳ್ಕೊಬೋದು. ಆಮೇಲೆ ನಮ್ಮ ಹೆಣ್ಮಕ್ಳು ಇವತ್ತು ಇನ್ನೂ ನಮ್ಮ ಹೆಣ್ಮಕ್ಳು ಹೊರಗೆ ಕೂತ್ಕೊಳ್ತವೆ. ಅದನ್ನ ಎಷ್ಟು ನಾವು ಹೇಳಿದ್ರು ಅವ್ರು ತಿದ್ಕೊಳ್ತಿಲ್ಲ. ಅದು ವಿಚಾರಕ್ಕೆ ಬಂದರೆ ಹಿಂದೆಲ್ಲ ಸರ್ಕಾರದವರು ಅವ್ರ ಮೇಲೆಲ್ಲ ಕೇಸ್ ಹಾಕಕ್ಕೆ ಬಂದು, ಅವಾಗೆಲ್ಲ ನಾವು ನಮ್ಮ ಜಯಚಂದ್ರ ಸಾಹೇಬ್ ಸಂಘದಿಂದ ಹೇಳಿದ್ವಿ ನಾವು, ಇಲ್ಲ ದಯವಿಟ್ಟು ಶಿಕ್ಷಣ ಕೊಟ್ಟಿಲ್ಲ ನಮ್ಮವ್ರಿಗೆ, ಶಿಕ್ಷಣ ಇಲ್ಲದೆ ಹಿಂಗಾಗಿದೆ, ಶಿಕ್ಷಣ ಪಡೆದಿರೋಂಥ ಹೆಣ್ಮಕ್ಳು ಯಾರು ಹೊರಗಡೆ ಹೋಗ್ತಾ ಇಲ್ಲ, ದಯವಿಟ್ಟು ನೀವು ಅದಕ್ಕೆ ಒತ್ತು ಕೊಡಿ, ಇದನ್ನು ಸುಮ್ಮನೆ ಪ್ರಚಾರ ಮಾಡೋದು ಬೇಡ ಅಂತೆಲ್ಲ ಹೇಳಿದ್ವಿ. ಅವಾಗ ಸ್ವಲ್ಪ ಅದನ್ನು ಅಧಿಕಾರಿಗಳು ಕಮ್ಮಿ ಮಾಡೋದು ಅಂತ ಅನಿಸುತ್ತೆ. ಈಗ ಹಿಂಗಿರೋದ್ರಿಂದ ನಮ್ಮ ಮಠ ಶ್ರೀಮಠ ಇವತ್ತು ತುಂಬ ಬೃಹದಾಕಾರವಾಗಿ ಬೆಳೆಯೋ ಒಂದು ಎಲ್ಲ ಇದು ಕಾಣಿಸ್ತಿದೆ. ಹಾಗಾಗಿ ಇವತ್ತು ನಮ್ಮ ಸಮಾಜದಿಂದ ನಮ್ಮ ತಾಲ್ಲೂಕು ಇರ್ಬೋದು, ನಮ್ಮ ಜಿಲ್ಲೆಗಳು ಇರ್ಬೋದು,
ಈಗ ತುಮಕೂರು ಚಿತ್ರದುರ್ಗದಲ್ಲಿ ಹೆಚ್ಚಿನದಾಗಿ ನಾವಿರೋದು. ಇವೆರಡು ಕಡೆ ನಾವು ಜಾಸ್ತಿ ಎಫರ್ಟ್ ಹಾಕಿ ನಾವು ಮಠ ಬೆಳೆಸಿದ್ದೆ ಆದರೆ ಮಠ ಉನ್ನತ ಮಟ್ಟಕ್ಕೆ ಹೋಗುತ್ತೆ, ನಮ್ಮ ಸಮಾಜಕ್ಕೂ ಒಂದು ಒಳ್ಳೆ ಸಂದೇಶ ಬರುತ್ತೆ, ಆಮೇಲೆ ನಮ್ಮ ಮಕ್ಕಳುಗಳು ಕೂಡ ಒಳ್ಳೆ ವಿದ್ಯಾವಂತರುಗಳಾಗ್ತಾರೆ. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂತಂದರೆ ನಮ್ಮಲ್ಲಿ ಒಂದು ಈ ಬೇರೆ ಇದಿದೆ, ಏನು ಒಬ್ರಿಗೊಬ್ರು ಹೇಳ್ಕೊಳ್ಳೋ ಬುದ್ಧಿ ಅದನ್ನು ಬಿಡಬೇಕು ಅಂತಲೂ ಕೂಡ ಈ ಸಂದರ್ಭದಲ್ಲಿ ನಾನು ಎಲ್ಲರೂ ಪರವಾಗಿ ಹೇಳ್ತಾ, ನಮ್ಮ ಸ್ವಾಮೀಜಿಗಳು ಮಠ ಒಂದು ಒಳ್ಳೆ ಇದಾಗಿ ತರ್ತಾರೆ, ಒಳ್ಳೆ ಒಂದು ವ್ಯವಸ್ಥೆ ಆಗುತ್ತೆ, ನಮಗೆಲ್ಲ ನಮ್ಮ ಸಮಾಜಕ್ಕೆ ಒಳ್ಳೆಯ ಹೆಸರು ಬರುತ್ತೆ ಅಂತ ಭಾವಿಸಿ ನಾನು ಎರಡು ಮಾತು ತಿಳಿಸ್ತೀನಿ. ಹಾಗೆಯೇ ನಮ್ಮ ಇದೇನು ಮಠದ ಜಾತ್ರಾ ಮಹೋತ್ಸವಕ್ಕೆ ಎಲ್ಲರೂ ತನ್ನು ಧನ ಮನ ಎಲ್ಲ ಇಟ್ಟು ಸಂತೋಷದಿಂದ ಎಲ್ಲರೂ ಹೊರಡಬೇಕು. ಎಲ್ಲರೂ ಹೋಗಿ ಆ ಮಠದಲ್ಲಿ ಎಲ್ಲರೂ ಸೇರಿದ್ರೆ ಮಠಕ್ಕೂ ಒಂದು ಶಕ್ತಿ ಬರುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್. ಮಠದ ಪೀಠಾಧ್ಯಕ್ಷರಾದಂಥ ಬಸವ ರಾಮಾನಂದ ಸ್ವಾಮಿಗಳಿಗೆ ಪಾದಗಳಿಗೆ ನಮಸ್ಕರಿಸುತ್ತಾ, ಹಾಗೆ ನಮ್ಮ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರಿಗೆ ವಂದಿಸುತ್ತಾ, ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನಮಗೆ ನಮಸ್ಕರಿಸುತ್ತಾ, ನಮ್ಮ ಈ ಒಂದು ಸಭೆ ನಾವು ಯಾಕೆ ಇವತ್ತೆಲ್ಲ ಸೇರಿದ್ದೀವಿ ಅಂತ ಎಲ್ಲರಿಗೂ ಗೊತ್ತಿದೆ. ಎಲ್ಲರೂ ನಮ್ಮ ಸತ್ಯಪ್ಪ ಅವರೆಲ್ಲ ಪ್ರೆಸ್ ಮೀಟ್ ಮಾಡೆಲ್ಲ ತಿಳಿಸಿದ್ದಾರೆ. ಎಲ್ಲ ನಮ್ಮ ತಾಲೂಕಿನ ಎಲ್ಲ ಮುಖಂಡರು ಬರಬೇಕು, ನಮ್ಮ ಸ್ವಾಮಿಗಳು ಬರ್ತಿದ್ದಾರೆ ಅಂತ ಹೇಳಿ. ಹಾಗೆ ನಾವು ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಅದ್ರ ಮುಖಾಂತರ ಎಲ್ಲ ನಮ್ಮ ಸಮಾಜದ ಮುಖಂಡರಿಗೆ ತಿಳಿಸಿದ್ವಿ, ಬರಬೇಕು, ನಮ್ಮ ಸ್ವಾಮಿಗಳು ಬರ್ತಾರೆ ಇವತ್ತು ಬಂದು ಅವ್ರು ಏನು ಅವರು ಒಂದು ಹಿತವಚನಗಳು ಹೇಳ್ತಾರೆ ಅವನ್ನೆಲ್ಲ ಕೇಳ್ಬೇಕಾಗತ್ತೆ ಅಂತ ಹೇಳಿ ಎಲ್ಲ ತಿಳಿಸಿದ್ರು. ಆದಷ್ಟು ಬಂದಿದ್ದಾರೆ ಸದ್ಯಕ್ಕೆ. ಈಗ ನಮ್ಮ ಮೊಣಕಲ್ ಸ್ವಾಮಿಗಳು ಇವತ್ತು ನಮ್ಮನ್ನೆಲ್ಲ ಉದ್ದೇಶಿಸಿ ನೀವೆಲ್ಲ ಅವರು ಒಂದು ಜಾತ್ರೆ ಮಾಡ್ತಾರೆ. ಮೊಣಕಲ್ ಮಠದಲ್ಲಿ ನಾವು 2 ಸರಿ ಹೋಗಿದ್ದೀವಿ, ಆಗಲೇ ಸ್ವಾಮಿಗಳು ನಮಗೆಲ್ಲ ಕರೆಸಿದ್ರು, ಹೋಗಿದ್ದೀವಿ. ಭಾಳ ಚೆನ್ನಾಗಿ ಮಾಡ್ತಾರೆ ಜಾತ್ರೆನ. ಸ್ವಾಮಿಗಳು ಬಂದಮೇಲೆ ಅಂತೂ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಅದು ಮಾಡ್ಬೇಕಂತ ಒಂದು ಸ್ಥಿತಿನಲ್ಲಿ ಈಗ ಎಲ್ಲರೂ ನಾವು ಅವ್ರಿಗೆ ಸಹಕಾರ ಮಾಡಬೇಕಾಗುತ್ತೆ. ಇವತ್ತೆಲ್ಲರೂ ನಾವು ನಮ್ಮ ಸ್ವಾಮಿಗಳು ಅಂತ ಹೇಳ್ತೀವಿ ಬಾಯಿ ತುಂಬ, ಅಷ್ಟೇ ಸಹಕಾರ ಮಾಡಬೇಕಾಗುತ್ತೆ ಎಲ್ಲರೂ. ಕೈಲಾಸ ಸಹಾಯ. ಈಗ ಸ್ವಾಮಿಗಳು ಗುಬ್ಬಿನಲ್ಲಿ ಮೊನ್ನೆ ಭಿಕ್ಷಾಟನೆಗೆ ಹೋಗಿದ್ರು, ಸುಮಾರು ಒಂದು 80 ಚಿಲ್ಲರಾಗಿ ಒಂದು 3 ಲಕ್ಷ ದುಡ್ಡು ಕೊಟ್ಟಿದ್ದಾರೆ. ಎಲ್ಲಿ ನಾವೆಲ್ಲ ಹೋಗಿದ್ವಿ. ಇಲ್ಲಿಗೆ 2ನೇ ವರ್ಷದಾಗೆ ನಮ್ಮ ಕಡೆಗೆ ಬಂದಿದ್ರು, ಗೋಡ್ಗೆರೆ ಹೋಗ್ಲಿಕ್ಕೆ ಬಂದಿದ್ರು ಸ್ವಾಮೀಜಿ ಮಾತಾಡ್ತಾರೆ. ನಾವು ನಮ್ಮೂರು ಪುಂಡಾಟಿ ಕರ್ಕೊಂಡೋಗಿ ಎಲ್ಲ ದವಸ ಧಾನ್ಯ ಎಲ್ಲ ಕೊಟ್ಟಿದ್ವಿ. ಹಾಗೆ ಎಲ್ಲ ಪ್ರತಿಯೊಬ್ಬರು ಇವತ್ತು ಒಂದು ಮಠ ಬೆಳಿಬೇಕಂದ್ರೆ ಎಲ್ಲರೂ ಸಹಕಾರ ಮಾಡ್ಬೇಕಾಗುತ್ತೆ. ನಾವೆಲ್ಲ ಇವತ್ತು ಸಿದ್ಧಗಂಗಾ ಮಠ ಇವತ್ತು 10,000 ಜನ ಮಕ್ಕಳು ಓದ್ತಾರಂದ್ರೆ ಸುಖವಾದ ಸ್ವಾಮಿಗಳು ಎಷ್ಟು ಕಷ್ಟಪಟ್ಟಿದ್ದಾರೆ ಅಲ್ಲೆಲ್ಲಾನು. ಇವತ್ತು 10,000 ಜನ ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ, ಬಡವ್ರು ಮಾಡೋದು. ಮಠದಲ್ಲಿ ಯಾರು ಶ್ರೀಮಂತರ ಮಕ್ಕಳು ಓದಲ್ಲ, ಎಲ್ಲ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಎಲ್ಲ ಉತ್ತರ ಕರ್ನಾಟಕದಲ್ಲೇ ಬರೋದು. ಈಗ ನಾನು ನೆಲಮಂಗಲದಾಗ ಸ್ವಾಮಿಗಳಲ್ಲಿ ಪಟ್ಟಾಭಿಷೇಕ ಆದಾಗ ಅಲ್ಲೊಬ್ಬ ಸ್ವಾಮಿ ಇದ್ದ, ಬಹಳ ತೊಂದರೆ ಕೊಟ್ಟಿದ್ದ ಸ್ವಾಮೀಜಿ. ಆಗ ಆ ಕಾಲದಲ್ಲಿ ಸ್ವಾಮಿಗಳಲ್ಲಿ ನಾವು ಸುಮ್ಮನೆ ಏನೋ ನೋಡ್ಕೊಂಬರಕ್ಕೆ ಹೋಗಿದ್ವಿ. ಒಂದು 30 ಜನ ಮಕ್ಕಳಿದ್ರು ಅಷ್ಟೇ. ಒಂದು 3 ಎಕರೆ ಜಮೀನಿತ್ತು. ಸುಮಾರು ಅವು ಗೋಶಾಲೆ ಇರಲಿಲ್ಲ, ಅವಾಗಿನ ವೃದ್ಧಾಶ್ರಮ ಇರಲಿಲ್ಲ. ಸ್ವಾಮಿಗಳು ಬಂದಮೇಲೆ ಸುಮಾರು ಈಗ 300 ಮಕ್ಕಳು ಅಲ್ಲಿ ಇವತ್ತು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ, ದಾಸೋಹ ಮಾಡ್ತಿದ್ದಾರೆ, ಗೋಶಾಲೆ ಮಾಡಿದ್ದಾರೆ. 3 ಎಕರೆ ಜಮೀನ 35 ಎಕರೆ ಜಮೀನು ಮಾಡಿದ್ದಾರೆ. ನೆನ್ನೆ ಬೋರ್ ಹಾಕ್ಸಿದ್ದಾರೆ ಮೊನ್ನೆ ದಿನ. ತುಂಬ ನೀರು ಬಿದ್ದಿದೆ ಅವಕ್ಕೆಲ್ಲ. ಈಗ ಇವರು ತಳಾಂತದಿಂದ ಮಠ ಕಟ್ತಿರೋ ಸ್ವಾಮಿಗಳು. ಈಗ ಯಾರೋ ದೊಡ್ಡ ಮಠ ಮಾಡಿ ಅಲ್ಲಿ ಹೋಗಿ ಪಟ್ಟಾಭಿಷೇಕ ಮಾಡ್ಕೊಂಡು ಏನೀಗ ನಮ್ಮ 2ನೇ ಸ್ವಾಮಿಗಳು ಸಿದ್ಧಗಂಗೆ ಆದರು. ಈಗ ದೊಡ್ಡ ಸ್ವಾಮಿಗಳೆಲ್ಲ ಮಾಡಿದ್ರು, ಈಗ ಅದನ್ನ ಅವ್ರು ನಡೆಸ್ಕೊಂಡು ಹೋಗ್ತಾರೆ. ಇವರು ತಳಹದಿಯಿಂದನ ಇವತ್ತು ಮಠ ಕಟ್ಕೊಂಡು ಇವತ್ತೆಲ್ಲ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾವೆಲ್ಲರೂ ಸಹಕಾರ ಮಾಡೋಣ. ಇವತ್ತು ಒಂದು ಮಠ ಬೆಳಿಬೇಕಂದ್ರೆ ಎಲ್ಲರೂ ಸಹಕಾರ ಮಾಡಬೇಕು. ಒಂದು ಸಮುದಾಯಕ್ಕೆ ಒಬ್ಬ ಗುರು ಇರಬೇಕು. ನಮಗೆ ಗುರಿ ಇರಬೇಕು, ನಮ್ಮ ಹಿಂದೆ ಗುರು ಇರಬೇಕು. ಅವತ್ತು ನಾವೆಲ್ಲ ಸಿದ್ದರಾಮಯ್ಯ ಹೋದಿನ ಸ್ವಾಮಿಗಳು ಪಕ್ಕ ಕುಂಡಿಸ್ಕೊಂಡು ಸಿದ್ದರಾಮಯ್ಯನವರು ಸಮುದಾಯ ಸ್ವಾಮಿಗಳು ಬಂದಿದ್ದಾರೆ ಅಂತ ಹೇಳಿ ಅವತ್ತು ಒಂದು ಗೌರವ ಇರುತ್ತೆ ನಮಗೆಲ್ಲ. ಆ ಗೌರವನ ಸ್ವಾಮಿಗಳ ಕಡೆಯಿಂದ ನಾವೆಲ್ಲ ಪಡಿಬೇಕಾಗುತ್ತೆ. ಅವರು ಗುರುಸ್ಥಾನದಲ್ಲಿದ್ದಾರೆ. ನಾವೆಲ್ಲ ಅವ್ರನ್ನ ಗೌರವಿಸಿದ್ರೆ ಅವರೆಲ್ಲ ನಮ್ಮ ಪೂಜ್ಯರಂತ ನಾವೆಲ್ಲ ಒಪ್ಕೋಬೇಕಾಗುತ್ತೆ. ಒಪ್ಕೊಂಡು ಇವತ್ತು ಬಡವ್ರ ಮಕ್ಕಳಿಗೆ ದಾಸೋಹ ಮಾಡ್ತಿದ್ದಾರೆ, ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ವೃದ್ಧಾಶ್ರಮಗಳು ಸುಮಾರು ಒಂದು 100 ಜನ ಇದ್ದಾರೆ. ವೃದ್ಧಾಶ್ರಮದಲ್ಲಿ ಅವ್ರಿಗೆಲ್ಲ ವಸತಿ ಅವ್ರಿಗೆಲ್ಲ ಊಟ ವಸತಿ ಕೊಟ್ಕೊಂಡು ಗೋವುಗಳು ಸಾಕಿದ್ದಾರೆ. ಒಂದು 70-80 ಗೋವುಗಳಿದ್ದಾವೆ. ಅಷ್ಟೆಲ್ಲ ಕಷ್ಟಪಟ್ಟು ಈ ತಳಾಂತದಿಂದ ಇವತ್ತು ಮಠ ಬೆಳೆಸಿದ್ದಾರೆ. ನಾನು ಮೊನ್ನೆ ಒಂದ್ಸರಿ ನೆಲಮಂಗಲದಲ್ಲಿ ಗೊತ್ತಾಯಿದ್ದೆ. ಮೊನ್ನೆ ರೀಸೆಂಟಾಗಿ ಸ್ವಾಮಿಗಳು ಸಂತೆ ಹುಡುಗರು ಕರ್ಕೊಂಡೆಲ್ಲ ತರಕಾರಿ ಇಸ್ಕೊಳ್ತಿದ್ವಿ. ನೆನ್ನೆ ಫೋನ್ ಮಾಡಿದ್ದೆ, ದಾವಸ್ಪೇಟೆ ತರಕಾರಿ ಇಸ್ಕೊಳ್ತಿದ್ರು. ನಾವೆಲ್ಲ ಇವನ್ನೆಲ್ಲ ನಾವು ಮಾಡೋಕ್ಕಾಗತ್ತೆ. ಅವೆಲ್ಲ ಅವರು ತಿಳ್ಕೋಬೇಕು ಸ್ವಾಮಿಗಳು ಏನು ಕಷ್ಟಪಡ್ತಾರೆ ಅಂತೇಳಿ.
ಆಗ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಮಾಡ್ತಿರೋದು. ಈಗ ನಾವೆಲ್ಲ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಡ್ಬೇಕಾಗತ್ತೆ. ನಮ್ಮ ಜನಾಂಗದಲ್ಲಿ ಏನಾಗಿದೆ ಅಂದ್ರೆ ವಿದ್ಯಾಭ್ಯಾಸ ಕಡಿಮೆ. ವಿದ್ಯಾವಂತರಾಗಬೇಕು. ಇವತ್ತು ನಮ್ಮ ಸಮಾಜ ಮುಂದಕ್ಕೆ ಬರ್ಬೇಕಂದ್ರೆ ವಿದ್ಯಾವಂತರಾಗಬೇಕು. ವಿದ್ಯಾವಂತರಾದ್ರೆ ಮಾತ್ರ ಈ ರಾಜಕಾರಣನೂ ಇರಬೇಕು, ರಾಜಕಾರಣದ ಜೊತೆಗೆ ವಿದ್ಯಾಭ್ಯಾಸನೂ ಇರಬೇಕು. ಒಬ್ಬ ನಮ್ಮ ತಾಲೂಕಲ್ಲಿ ಒಬ್ಬ IAS IPS ಏನಂದ್ರೆ ಇಡೀ ನಮ್ಮ ತಾಲೂಕನ್ನ ಸಾಕ್ತಾನೆ, ನೋಡ್ಕೊಂತಾರೆ ಅವನ್ನೆಲ್ಲ. ಒಬ್ಬ ಉನ್ನತ ಅಧಿಕಾರಿಗಳಾದ್ರೆ ಈ ಸಮಾಜನೇ ಬೆಳೆಸ್ತಾರೆ. ಉತ್ತರ ಪ್ರದೇಶದಲ್ಲಿ ಒಂದು ಸಣ್ಣ ಕುಗ್ರಾಮ ಇದೆ. ಆ ಕುಗ್ರಾಮದಲ್ಲಿ 50 ಜನ IAS ಇದ್ದಾರೆ, 75 ಜನ IPS ಇದ್ದಾರೆ. ಒಂದು ಸಣ್ಣ ಕುಗ್ರಾಮ, ಅದು ಕಾಂಪಿಟೇಷನ್ ಮಕ್ಕಳುಗಳಲ್ಲಿ. ಅವನ ಮಗ ಪಾಸ್ ಆದಂತ ಇವನ್ ಮಗ ಪಾಸ್ ಆದಂತ ಅವನು. ಆ ಥರ ಮಕ್ಕಳನ್ನ ನಾವು ಪ್ರೋತ್ಸಾಹ ಮಾಡಬೇಕು. ವಿದ್ಯಾಭ್ಯಾಸ ಇಲ್ಲದ ನಾವು ಏನೂ ಮಾಡೋಕ್ಕಾಗಲ್ಲ. ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ನಾವೆಲ್ಲ ಮುಂದೆ ಬರಬೇಕು. ರಾಜಕೀಯವಾಗಿ ಅಂದ್ರೆ ಶಿಕ್ಷಣ ಇಲ್ಲದ್ರೆ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಶಿಕ್ಷಣಕ್ಕೆ ನಾವು ಒತ್ತು ಕೊಡ್ಲೇಬೇಕು. ಇವಾಗ ನೀವು ರಾಜಕೀಯ ನೀವು ಪಾಡಿ ನೀವು ಮಾಡ್ಕೊಂತೀರಿ, ಆದ್ರೂ ಮಕ್ಕಳೆಲ್ಲ ವಿದ್ಯಾವಂತರು ಮಾಡ್ರಿ. ಇವಾಗ ನಾವು ಮೊನ್ನೆ ಹೋದ್ ಸರಿ 22 ಬ್ಯಾಚಲ್ಲಿ ಸಿರಾ ತಾಲೂಕಿನಲ್ಲಿ 3 ಜನ IAS ಮಾಡಿದ್ದಾರೆ ಹೆಣ್ಮಕ್ಳು. ಕುಂಚಿಟಿಗರು 3 ಜನ IAS ಆಗಿದೆ. ತಹಸೀಲ್ದಾರ್ ಇದ್ದಾರೆ ನಮ್ಮಲ್ಲಿ. ಇವತ್ತು ಕೋದಂಡರಾಮ ಬಿಟ್ರೆ IPS ಯಾರು ಇಲ್ಲ, ತಹಸೀಲ್ದಾರ್ಗಳಿಲ್ಲ. ಇತ್ತೀಚೆಗೆ ಸಬ್ ಇನ್ಸ್ಪೆಕ್ಟರ್ಗಳಾಗ್ತಾರೆ, ಡಾಕ್ಟರ್ ಇಂಜಿನಿಯರ್ಗಳಾಗ್ತಾರೆ. ದೊಡ್ಡ ಹುದ್ದೆಗೆ ಹೋಗ್ಬೇಕು. IAS IPS ಹೋದ್ರೆ ಒಂದು ಜಿಲ್ಲೆ ಒಬ್ಬ IAS ಇದ್ರೆ ಇಡೀ ನಮ್ಮ ತಾಲೂಕಿನಲ್ಲಿ ಎಷ್ಟು ಕೆಲಸಗಳಾಗ್ತವೆ, ನಮ್ಮ ಜಿಲ್ಲೆಗೆ ಎಷ್ಟು ಕೆಲಸ ಆಗ್ತವೆ. ಯಾವತ್ತೆಲ್ಲ ನಾವು ವಿದ್ಯಾಭ್ಯಾಸಕ್ಕೆ ಎಷ್ಟು ಒತ್ತು ಕೊಡ್ತೀವೋ ಅಷ್ಟೇ ನಮ್ಮ ಸಮಾಜನ ಬೆಳೀತೈತೆ. ಬರೀ ನಾವು ರಾಜಕೀಯ ಮಾಡ್ಕೊಂಡಿದ್ರೆ ಸಮಾಜ ಬೆಳೆಯಲ್ಲ. ವಿದ್ಯಾಭ್ಯಾಸ ಮಾಡ್ಬೇಕು ಫಸ್ಟು. ದಯವಿಟ್ಟು ಎಲ್ಲರೂ, ಈಗ ನಮ್ಮ ಸ್ವಾಮಿಗಳು ಈಗ ಮೊನ್ನೆಲ್ಲ ಬೇರೆ ಕಡೆ ಹೋದಾಗ ಹೇಳ್ತಿದ್ರು, ನಿನ್ನ ಕೈಲಿ ಓದ್ಸಕ್ಕಲ್ಲ ಅಂತಂದು ನಮ್ಮ ಮಕ್ಕಳು ಬಿಡ್ರಿ, ನಾವು ವಿದ್ಯಾಭ್ಯಾಸ ಮಾಡಿಸ್ತೀವಿ. ಈಗ ಸ್ವಾಮಿಗಳು ನೋಡಿ ನಾವೆಲ್ಲ ಕಲಿಬೇಕಾಗಿದೆ. ಈಗ ನಮಗೆ ನಮ್ಮ ಸಮಾಜಕ್ಕೆ ಗುರುಗಳಿರಲಿಲ್ಲ, ಈಗ ಗುರುಗಳು ಸಿಕ್ಕಿದ್ದಾರೆ. ನಾವು ಅವ್ರ ಮಾರ್ಗದರ್ಶನದಲ್ಲಿ ನಡೆದ್ರೆ ನಮ್ಮ ಸಮಾಜ ಮುಂದಕ್ಕೆ ಬರುತ್ತೆ ಅಂತೇಳಿ ನಾನು ಈ ಒಂದು ಮಾತಾಡೋಕ್ಕೆ ಅವಕಾಶ. ಸ್ವಾಮಿಗಳ ಪಾದಾರವಿಂದದಲ್ಲಿ ವಂದಿಸ್ತಾ, ಇವತ್ತು ಸ್ವಾಮಿಯವರು ಇನ್ನೊಂದು ಮಠ ಐತೆ ಮತ್ತು ನಮಗೆ ಗೊತ್ತಿರಲಿಲ್ಲ. ದುರ್ಗದೊಂದು ಬೆಟ್ಟಿಗೆ ಇಲ್ಲ ಅಂತ ಅನ್ಕೊಂಡಿದ್ವಿ. ಇಲ್ಲಿಗೆ 2-3 ವರ್ಷಕ್ಕೆ ಗ್ರಾಮಾಂತರ ಪ್ರದೇಶಕ್ಕೆ ಪ್ರವಾಸ ಬಂದಾಗ ಗೊತ್ತಾಯಿತು ನಮ್ದು ಇನ್ನೊಂದು ಮಠ ಇದೆ ಇಲ್ಲಿ ಅಂತ. ಆದ್ರೆ ಇವತ್ತು ಸ್ವಾಮಿಯವರು ಅತಿ ಹೆಚ್ಚಿದಾಗಿ ನಡ್ಸ್ಕೊಂಡು ಹೋಗ್ತಾವ್ರೆ. ನಡ್ಸ್ಕೊಂಡು ಹೋಗೋದ್ರ ಜೊತೆಗೆ ತಾಲೂಕ್ನವರು, ನಮ್ಮ ಸಮಾಜದವರು ಹೆಚ್ಚಿನದಾಗಿ ಅವ್ರಿಗೆ ಒತ್ತು ಕೊಟ್ಟು ಕೈ ಜೋಡಿಸಿದ್ರೆ ಮಠ ಇನ್ನೂ ಹೆಸರುವಾಸಿ ಆಗುತ್ತೆ, ಮತ್ತು ರಾಜ್ಯಕ್ಕೆ ಹೆಸರುವಾಸಿ ಆಗೋಂಥ ರೀತಿಯಲ್ಲಿ ನಾವು ಬೆಳೆಸ್ಬೇಕಾಗತ್ತೆ. ಆ ಥರ ಬೆಳೆಸಿದಾಗ ಮಠ ಇಂಪ್ರೂವ್ಮೆಂಟ್ಸ್ ಆಗುತ್ತೆ, ನಮ್ಮ ಸಮಾಜನೂ ಏಳಿಗೆ ಆಗುತ್ತೆ ಅಂತ ಹೇಳ್ತಾ ನಾನು 2 ಮಾತು. ಜಾತ್ರೆಯ ಅಂಗವಾಗಿ ಇವತ್ತು ಸಮಾಜದ ಬಂಧುಗಳು ಜಾತ್ರೆಗೆ ಆಹ್ವಾನ ಮಾಡಬೇಕು ಅಂತ ಇವತ್ತು ನಾವು ಅವತ್ತೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಆ ಕಾರ್ಯಕ್ರಮ ಜಾತ್ರಾ ಮಹೋತ್ಸವ ಯಶಸ್ವಿಗೊಳಿಸಬೇಕು ಅಂತ ತಮ್ಮ ಬಂಧುಗಳಲ್ಲಿ ನಾವು ಮನವಿ ಮಾಡಿಸ್ಬೇಕು. ಜೊತೆಗೆ ಇವತ್ತೇನು ಮಠ ಇನ್ನೂ ಬೆಳೀತಾ ಇದೆ, ಬೆಳಿಬೇಕಾದ್ರೆ ಎಲ್ಲರೂ ಸಹ ಡೈರೆಕ್ಟ್ ಆಗೋ ಇಂಡೈರೆಕ್ಟ್ ಆಗೋ ಎಲ್ಲರೂ ಸಹ ಒಬ್ರಿಗೊಬ್ರು ಎಲ್ಲ ರೀತಿಯಲ್ಲೂ ಸಹಕಾರ ಕೊಡಬೇಕು. ಇವತ್ತು ಒಂದು ದೊಡ್ಡ ಆಲ್ದ ಮರದ ಥರ ಬೆಳೆಸಿದೆ. ಇವತ್ತು ಆ ಆಲ್ದ ಮರ 1000 ಜನ ನಮಗೆ ಇಡೀ ಸಮಾಜಕ್ಕೆ ನಮಗೆ ಒಂದು ನೆರಳಾಗ್ತಿರ್ತಾರೆ. ನಾವು ಅದಕ್ಕೆ ಇವತ್ತು ಗೊಬ್ಬರ ನೀರು ಹಾಕಿ ಎಷ್ಟು ನಾವು ಬೆಳೆಸ್ತೀವೋ ಅಷ್ಟು ಸಹ ಮಠ ಬೆಳಿತೈತೆ. ಮಠ ಬೆಳೆದ್ರೆ ಸಮಾಜ ಬೆಳಿತೈತಿ. ಅದಕ್ಕೋಸ್ಕರ ಏನೇನ್ಕೋ ಎಲ್ಲ ಖರ್ಚು ಮಾಡ್ತೀವಿ, ರೇಟ್ ಖರ್ಚುಗಳು ಮಾಡ್ತಿರ್ತೀವಿ. ಇದು ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕೋಸ್ಕರ, ಸಮಾಜದ ಭವಿಷ್ಯಕ್ಕೋಸ್ಕರ ಅಂತ ನಾವೆಲ್ಲರೂ ಭಾವಿಸ್ಕೊಂಡು ಇವತ್ತೇನು ಜಾತ್ರೆ ಇವತ್ತು ಯಶಸ್ವಿ ಆಗ್ಬೇಕು. ಈಗ ಅಲ್ಲಿ ನಾವೇನು ತುಮಕೂರು ಜಿಲ್ಲೆಗೆ ಈ ಪ್ರಮಾಣದಲ್ಲಿ ಇದೀವೋ ಆ ಪ್ರಮಾಣದಲ್ಲಿ ಅಲ್ಲಿಲ್ಲ. ಇವತ್ತು ಚಿತ್ರದುರ್ಗ ಮತ್ತು ತುಮಕೂರು ಜಿಲ್ಲೆಗೆ ನಾವು ಜಾಸ್ತಿ ಜನ ಅಲ್ಲಿಗೆ ಸಹಕಾರ ಕೊಡಬೇಕಾದಾಗ ನಾವೆಲ್ಲರೂ ಸಹ ಅವ್ರಿಗೆ ಅವರೊಟ್ಟಿಗಿದ್ದು ಯಾವ ಒಂದು ದವಸ ಧಾನ್ಯ ರೂಪದಲ್ಲಿರ್ಬೋದು, ಹಣಕಾಸಿನ ರೂಪದಲ್ಲಿರ್ಬೋದು, ಯಾವುದೇ ರೂಪದಲ್ಲಿ ನಾವು ಅವ್ರಿಗೆ ಸಹಕಾರ ಕೊಟ್ಕೊಂಡು ಆ ಮಠ ಬೆಳಿಬೇಕು ಅಂದರೆ ನಾವೆಲ್ಲರೂ ಒಬ್ರಿಗೊಬ್ರು ಅದಕ್ಕೆ ಸಹಕಾರಿಗಳಾಗಬೇಕು. ನಾವೆಲ್ಲ ಹೋಗ್ಬೇಕು, ಜಾತ್ರೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮ ಯಶಸ್ವಿ ಆಯಿತು ಅಂದರೆ ಮಠ ಬೆಳಿತೈತೆ. ಮಠ ಬೆಳೆದ್ರೆ ಸಮಾಜ ಬೆಳಿತೈತೆ. ಇದು ನಮ್ಮ ಅಜೆಂಡಾ ಆಗಿರ್ಬೇಕು. ಯಾಕೆ ಎಲ್ಲ ಸಮಾಜ ಬೆಳೆದರೂ ಸಹ ಮಠ ಮಾನ್ಯಗಳು ಬೆಳೆಸ್ಕೊಂಡೇ ಇವತ್ತು ಯಾವುದೇ ರಂಗದಲ್ಲಿ ಇವತ್ತು ರಾಜಕೀಯ ರಂಗ ಇರ್ಬೋದು, ಸಾಮಾಜಿಕವಾಗಿ ಆರ್ಥಿಕವಾಗಿ ಏನಾದರೂ ಸಮಾಜಗಳು ಬೆಳೆದಾಗಂದ್ರೆ ಮಠ ಮಾನ್ಯಗಳು ಬೆಳೆಸ್ಕೊಂಡೇ ಅವರು ಬೆಳೆದವರು. ಇವತ್ತು ಆ ದಿಕ್ಕಿನಾಗೆ ನಾವು ಸಹ ಯಾಕೆ ಅಕ್ಕಪಕ್ಕ ನಾವು ಸೋದರ ಸಮಾಜಗಳು ನೋಡ್ತಾ ಇರ್ತೀವಿ. ಅವ್ರು ಯಾವ ರೀತಿ ಒಂದು ಸಮಾಜಗಳು ಬೆಳೆದಾವೆ, ಮಠಮಾನ್ಯಗಳು ಯಾವ ರೀತಿ ಬೆಳೆದಾವೆ ಅಂತ ನೋಡಿದಾಗ ನಾವು ಸಹ ಅವರಿಂದ ಒಂದು ಪ್ರೇರೇಪಣೆ ಆಗಿ ಇವತ್ತು ನಾವು ಸಹ ಮಠವನ್ನು ಬೆಳೆಸೋಣ, ಎಲ್ಲರೂ ಸಹ ಸಹಕಾರಿ ಆಗೋಣ ಅಂತ ಹೇಳ್ತಾ ನನ್ನ ಮಾತನ್ನು